ಚಾರ್ಜ್ ಶೀಟ್ನಲ್ಲಿ ಆಡಿಯೋ ಇದೆ, ವಿಡಿಯೋ ಇದೆ ಅಂತ ಉಲ್ಲೇಖಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಇದೆ. ಅದರಲ್ಲಿ ಅದು 30 ಸ್ಯಾಂಪಲ್ಸ್ಗಳಿಗೆ ಸಂಬಂಧಪಟ್ಟಿರುವಂಥ ವರದಿ. ಕೊಲೆ ನಡೆದ ದಿನದಿಂದ ಹಿಡಿದು ಹೆಣ ಬಿಸಾಕಿ ಸರೆಂಡರ್ ಆಗ್ತಾರಲ್ಲ ಅಲ್ಲಿ ತನಕ ಏನಿದೆ ಹಾಗಾದರೆ ಆಡಿಯೋ ವಿಡಿಯೋನಲ್ಲಿ? ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಆಡಿಯೋ ವಿಡಿಯೋ ವರದಿಗೆ ಸಂಬಂಧಪಟ್ಟಂಗೆ ಅದರಲ್ಲಿ ಉಲ್ಲೇಖಿಸಲಾಗಿದೆ 30 ಸ್ಯಾಂಪಲ್ಸ್ಗಳಿವೆ ಆಡಿಯೋ ವಿಡಿಯೋದ್ದು. ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತೀವಿ. ಇನ್ನು ನೋಡಿ, ಅಪ್ಡೇಟ್ ಕೊಡ್ತಾ ಇದ್ದೀವಿ. ಶವ ಬಿಸಾಡದಂಥ ಸ್ಥಳದಲ್ಲಿ ಸತ್ವ ಅಪಾರ್ಟ್ಮೆಂಟ್ನ CCTV, ಅದರ ವಿವರಗಳು. ತುಮಕೂರಿನ ದುರ್ಗಾ ಬಾರ್ನಲ್ಲಿ ಎಣ್ಣೆ ಖರೀದಿ ಮಾಡಿದಂಥ CCTV ವಿವರಗಳು ನೋಡಿ. ಇವು 1 2 ಆಡಿಯೋ ವಿಡಿಯೋ. ರೇಣುಕಾ ಸ್ವಾಮಿಗೆ ಕರೆ ಮಾಡಿರೋದು, ಅವನು ಫಾರ್ಮಸಿಗೆ ಬಂದಿರೋದು, ಜೂನ್ 6 9:54 ಫಾರ್ಮಸಿಯಿಂದ ಲಾಗೌಟ್ ಆಗಿರೋದು, ಜೂನ್ 8ನೇ ತಾರೀಕು ಬೆಳಗ್ಗೆ 9:48 ಇನ್ನು ಕುಂಟಿಗನಾಳಿಗೆ ಬಂದಂಥ ರೇಣುಕಾ, ಜೂನ್ 8 ಬೆಳಗ್ಗೆ 9:56 ಸುಮಾರಿಗೆ ಏನಾಯಿತು ನೋಡಿ. ಇದು ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕ್ರೈಮ್ ಹೆಡ್ ಕಿರಣ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇದೇನು ಬಗೆಹರಿಯುವಂಥ ಲಕ್ಷಣಗಳೆಲ್ಲ ಬಿಡಿ. ಯಾಕಂದರೆ ಎಷ್ಟು ಆಡಿಯೋಗಳು, ಎಷ್ಟು ವಿಡಿಯೋಗಳು, ಎಷ್ಟು ಚಾಟಿಂಗ್ಗಳು, ಯಾರ್ಯಾರ ಜೊತೆಗೆ ಏನೇನು ಮಾತಾಡಿದ್ರು, ಯಾರ್ಯಾರ ಹೆಸರುಗಳನ್ನು ಹೆಂಗೆ ಸೇವ್ ಮಾಡ್ಕೊಂಡಿದ್ರು, ಏನು ಎತ್ತ, ಅದೆಲ್ಲ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಜೊತೆಗೇನು ಅಂತಂದರೆ ನಾವು ಒಂದು ಮಾತನ್ನು ಹೇಳಿದ್ವಿ, ಈ ಪವಿತ್ರ ಗೌಡ ಮೊಬೈಲ್ ಮತ್ತು ದರ್ಶನ್ ಮೊಬೈಲ್ ಎರಡೂ ಕೂಡ ರಿಟ್ರೀವ್ ಆಗಿಲ್ಲ ಅಂತ. ಈಗ ಅದರ ವಿವರಗಳು ಕೂಡ ಪತ್ತೆಯಾಗಿವೆ. ಅಂದರೆ ಎಲ್ಲ ವಿವರಗಳು ಕೂಡ ಪೊಲೀಸರು ಸಿಕ್ಕಿವೆ. ಈಗ ದರ್ಶನ್ ಮೊಬೈಲಲ್ಲಿ ಯಾವ್ಯಾವ ಸಂಗತಿಗಳಿದ್ವು, ಜೊತೆಗೆ ಪವಿತ್ರ ಮೊಬೈಲ್ನಲ್ಲಿ ಸಿಕ್ಕಿರುವಂಥ ಅಂಶಗಳು, ಸಂಗತಿಗಳು ಯಾವ್ಯಾವು ಕಿರಣ್? ಇವತ್ತು ಕೂಡ ದರ್ಶನ್ದಾಗಲಿ ಪವಿತ್ರ ಗೌಡಾಗಲಿ ಪರ್ಸ್ನಲ್ ಆಗಿ ಯೂಸ್ ಮಾಡ್ತಾ ಇರೋಂಥ ಮೊಬೈಲ್ನ ಕಳಿಸಿದ್ರು, ಹೈದರಾಬಾದ್ಗೆ ಕಳಿಸಿದ್ರು ಫೋರೆನ್ಸಿಕ್ ಲ್ಯಾಬ್ಗೆ. ಅಲ್ಲಿಂದ ಆದರೆ ಯಾವುದೇ ರೀತಿ ಅವರು ಮೆಸೇಜ್ನ ಡಿಲೀಟ್ ಮಾಡೋದಾಗಲಿ, ಫೋಟೋ ಡಿಲೀಟ್ ಮಾಡೋದಾಗಲಿ ಯಾವುದು ಕೂಡ ಮಾಡಿರಲಿಲ್ಲ. ಅವರ ಬಳಕೆ ಮಾಡ್ಕೊಂಡಿರುವಂಥದ್ದು ಅವರು ನಿರಂತರ. ಆದರೆ ಅವರ ಬಳಕೆ ಮಾಡುವಂಥ ಒಂದು 2-3 ಮೊಬೈಲ್ಗಳನ್ನ ಅವರ ಜೊತೆಯಲ್ಲಿದ್ದವರು ಇಟ್ಕೊಂಡು, ಈಗ ನಾಗರಾಜ್ ಜೊತೆಯಲ್ಲಿ ಇಟ್ಕೊಂಡಿದ್ದೆ, ಆದರೆ ಅದನ್ನು ಬಳಸುವಂಥದ್ದೇ ಫೋನ್ ಬಂದಾಗ ದರ್ಶನಿಗೆ ಕೊಡ್ತಾನೆ, ಮತ್ತು ಚಾಟ್ ಮಾಡ್ಬೇಕಾದ್ರೆ ದರ್ಶನೇ ಮಾಡ್ತಾನೆ, ಮತ್ತು ವಾಪಸ್ ಅವ್ನು ಇಟ್ಕೊಳ್ಳೋಕೆ ಕೊಡ್ತಾರೆ. ಈ ಮೊಬೈಲ್ಗಳಲ್ಲಿ ಇರುವಂಥದ್ದು ಅಂದರೆ ಪವಿತ್ರ ಗೌಡನು 2-3 ಮೊಬೈಲ್ ಇಟ್ಕೊಂಡಿದ್ದಾರೆ. ಒಂದು ಪರ್ಸ್ನಲಾಗಿ ಅವರು ಪ್ಯೂರ್ಲಿ ಅವ್ರು ಇಟ್ಕೊಂಡಿರೋ ಮೊಬೈಲಲ್ಲಿ ಯಾವುದೇ ರೀತಿಯ ಡಿಲೀಟ್ ಆದಮೇಲೆ ಈ ಒಂದು ಕೃತ್ಯಗೆ ಆ ಮೊಬೈಲಿಂದ ಯಾವುದೇ ರೀತಿಯ ಸಂಭಾಷಣೆ ಮಾಡೋದಾಗಲಿ, ಫೋಟೋ ತೊಗೊಂಡಿದ್ದಾಗಲಿ, ಅಥವಾ ವಾಟ್ಸಪ್ ಚಾಟ್ ಮಾಡಿ ಡಿಲೀಟ್ ಮಾಡಿರೋದು ಯಾವುದೂ ಕೂಡ ಮಾಡಿಲ್ಲ. ಆದರೆ ಅದನ್ನು ವಾಪಸ್ ಅವರು ಡಿಲೀಟ್ ಮಾಡೋಕ್ಕೆ, ರಿಟ್ರೀವ್ ಆಗೋಕ್ಕೆ ಏನೂ ಕೂಡ ಡಿಲೀಟ್ ಮಾಡೋದಿಲ್ಲ ಕಾರಣ ಅದನ್ನು ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಆದರೆ ಇವರೇ ದರ್ಶನ್ನೇ ಮತ್ತೆ ಈ ಬೇರೆಯವ್ರ ಹೆಸರಲ್ಲಿ ಇರುವಂಥ ಸಿಮ್ಗಳನ್ನ ಅವನು ಪರ್ಸ್ನಲಾಗಿ ಬೇರೆ ಫೋನ್ಗಳು, ಅಂದರೆ ಅಭಿಮಾನಿಗಳಿಗೆ ಒಂದು ಮೊಬೈಲು, ಅವರು ಕಾಲ್ ಮಾಡೋಕ್ಕೆ, ಜೊತೆಲಿದ್ದಂಥ ಹುಡುಗರಿಗೆ ಒಂದಷ್ಟು ಈ ತೀರದ ಕೊಡು ಆ ಮೊಬೈಲ್ಗಳನ್ನ ಜೊತೆಲಿದ್ದವರು ಆ ಲಕ್ಷ್ಮಣ ಇಟ್ಕೊಂಡಿರ್ತಾನೆ, ಡ್ರೈವರ್ ಯಾವಾಗಲೂ ನಾಗರಾಜ್ ಮ್ಯಾನೇಜರ್ ಇಟ್ಕೊಂಡಿರ್ತಾನೆ, ಫೋನ್ ಬಂದಾಗ ದರ್ಶನಿಗೆ ಕೊಡುವಂಥದ್ದು, ಅಥವಾ ಪವಿತ್ರ ಗೌಡನ ಜೊತೆಲಿ ಪವನ್ ಇಟ್ಕೊಂಡಿರ್ತಾನೆ, ಆ ಫೋನ್ ಬಂದಾಗ ಅವರ ಅಕ್ಕಂಗೆ ತೊಗೊಂಡೋಗಿ ಮೊಬೈಲನ್ನು ಕೊಡುವಂಥದ್ದು. ಆ ಮೊಬೈಲ್ಗಳಲ್ಲೇ ಇವರು ವಾಟ್ಸಪ್ ಕಾಲ್ಗಳು ಮಾಡಿರುವಂಥದ್ದು, ಜೊತೆಗೆ ಏನು ಸಂಭಾಷಣೆ ಚಾಟಿಂಗ್ ಇರ್ಬೋದು ಪ್ರತಿಯೊಂದನ್ನು ಕೂಡ ಅವರು ಆ ಮೊಬೈಲ್ನ ಇವಾಗ ರಿಟ್ರೀವ್ ಆಗಿರೋದ್ರಿಂದ ಕಂಪ್ಲೀಟಾಗಿ ಡೀಟೇಲ್ಸ್ಗಳು ಈಗ ಬಂದಿದೆ. ಇಲ್ಲಿವರೆಗೂ ಕೂಡ ಕಂಪ್ಲೀಟ್ ಅಂದರೆ ಯಾರ್ಯಾರು ಡಿಲೀಟ್ ಮಾಡಿದ್ರು, ಆದರೂ ಪ್ರದೋಷ್ ಡಿಲೀಟ್ ಮಾಡ್ಕೊಂಡಿದ್ದ, ವಿನಯ್ನು ಕೂಡ ಡಿಲೀಟ್ ಮಾಡಿದ್ದ, ಆಮೇಲೆ ಜೊತೆಗೆ ಪವಿತ್ರ ಏನು ಇನ್ನೊಂದು ಮೊಬೈಲ್ ಯೂಸ್ ಮಾಡಿ ಅದನ್ನು ಕೂಡ ಡಿಲೀಟ್ ಮಾಡಿದ್ದು, ದರ್ಶನ್ ಕೂಡ ಮತ್ತೊಂದು ಮೊಬೈಲ್ ಡಿಲೀಟ್ ಆಗಿತ್ತು, ಅವೆಲ್ಲವೂ ಕೂಡ ರಿಟ್ರೀವ್ ಆಗಿದೆ. ಈಗ ಎಲ್ಲವೂ ಕೂಡ ಕ್ರೋಢೀಕರಿಸಿ ಕಂಪ್ಲೀಟ್ ಆಗಿ ಸಿಗ್ನಲ್ಸ್ ಮಾಡ್ತಾರೆ. ಅಂದರೆ ಜೂನ್ 8ನೇ ತಾರೀಕಿಂದ 11ನೇ ತಾರೀಕುವರೆಗೂ ಯಾರ್ಯಾರ ಜೊತೆ ಫೋನ್ ಮಾಡಿದ್ದಾರೆ, ಎಷ್ಟೊತ್ತಿಗೆ ಫೋನ್ ಮಾಡಿದರೆ, ಆ ಟೈಮಲ್ಲಿ ಫೋನ್ ಮಾಡಿದಾಗ ಅವ್ರಿಗೆ ಎಲ್ಲಿದ್ದರು, ಅಲ್ಲಿದ್ದಾಗ ಅವ್ರ ಮನೇಲಿದ್ದಾಗ, ಮನೇಲಿ ಎಷ್ಟೊತ್ತಿಗೆ ಇದ್ದಾಗ ಫೋನ್ ಮಾಡಿದಾಗ ಅವಾಗ. ಏಕೆಂದರೆ ಈ ಒಂದಂತೂ ಜನಕ್ಕೆ ಗೊತ್ತಾಗ್ಬಿಡು ಏನಂತಂದರೆ, ವಾಟ್ಸಪ್ ಫೋನ್ ಮಾಡಿದರೆ ಅಥವಾ ಡಿಲೀಟ್ ಮಾಡಿಬಿಟ್ರೆ, ಅಥವಾ ಫೋನ್ ಕಾಲು, ಆಡಿಯೋ ಕಾಲು, ವಿಡಿಯೋ ಕಾಲ್ ಬಂದರೆ ನಮಗೆ ಸಿಗಲ್ಲ ಅಂತ. ಖಂಡಿತ ಈಗಿನ ಟೆಕ್ನಾಲಜಿಲಿ ವಾಟ್ಸಪ್ ಕಾಲ್ ಮಾಡಿದ್ರು, ಕಾಲ್ ಮಾಡಿದ್ದ ಏನೇನು ಸಂಭಾಷಣೆ ಮಾಡಿದ್ರು ಅನ್ನೋದನ್ನು ಕೂಡ ರಿಟ್ರೀವ್ ಮಾಡುವಂಥ ಟೆಕ್ನಾಲಜಿ ಈಗ ಬಂದಿರೋದ್ರಿಂದ, ಈಗ ಮುಂಚೆ ರೆಗ್ಯುಲರ್ ಕಾಲ್ ಮಾಡಿದ ತಕ್ಷಣ ಮಾತ್ರ ಸಿಗುತ್ತೆ ಅಂತಿದ್ರೆ, ವಾಟ್ಸಪ್ ಕಾಲ್ ಮಾಡಿದ್ರೆ ಸಿಗಲ್ಲ ಅನ್ನೋ ಭ್ರಮೆಯಲ್ಲಿದ್ರು. ಆದರೆ ಈಗಲ್ಲ, ಕಂಪ್ಲೀಟಾಗಿ ಅವರು ಮಾತಾಡಿರುವಂಥ ಸಂಭಾಷಣೆ ಕೂಡ ತಗೊಳ್ಳುವಂಥದ್ದು ಈಗ ಟೆಕ್ನಾಲಜಿ ಬಂದಿರೋದ್ರಿಂದ
ಅದನ್ನು ಬಳಕೆ ಮಾಡ್ತಾ ಇದ್ರು ಬೇರೆ ಬೇರೆ ಈಗ ಮತ್ತೆ ಬೇರೆ ಬೇರೆ ಅಪ್ಲಿಕೇಶನ್ಸ್ಗೆ ಹೋಗ್ತಾ ಇದ್ದಾರೆ. ಆದರೆ ಈಗ ಕಂಪ್ಲೀಟಾಗಿ ರಿಟ್ರೀವ್ ಆಗಿದೆ. ಎಷ್ಟೊತ್ತಿಗೆ ಫೋನ್ ಮಾಡಿದ್ರೆ, ಈಗ ಮನೆಯಿಂದ ಫೋನ್ ಮಾಡಿ ಒಬ್ಬಂಗೆ ವಾಟ್ಸಪ್ ಮಾಡಿದ್ರೆ ಅವ್ನ ಮೊಬೈಲಿಂದ ಎಷ್ಟೊತ್ತಾಗ ಟವರ್ ಲೊಕೇಶನ್ ಸಿಗುತ್ತೆ, ಅದೇ ಮನೆ ಅಂತ ಎಕ್ಸಾಕ್ಟ್ ಪಾಯಿಂಟ್ ಸಿಗುತ್ತೆ. ಅದ್ರ ಜೊತೆಗೆ ಮನೆಯಲ್ಲಿರುವಂಥ CCTV ಫುಟೇಜ್ ಇರುತ್ತೆ ಕರೆಕ್ಟಾಗಿ. ಅಂದರೆ ಈ ಸ್ಥಳದಲ್ಲಿ ಈ ವ್ಯಕ್ತಿಗೆ ಈ ಮೊಬೈಲಿಂದ ಫೋನ್ ಮಾಡಿದ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅದನ್ನೇ ಈಗ ಕಂಪ್ಲೀಟ್ ಇನ್ವೆಸ್ಟಿಗೇಷನಲ್ಲಿ ಕೂಡ ಮ್ಯಾಪಿಂಗ್ ಮಾಡಿಕೊಂಡು ಕಂಪ್ಲೀಟಾಗಿ ಅವನು ಅವಾಗ ಆಪೋಸಿಟ್ ಯಾರು ಮಾತಾಡ್ತಿದ್ದಾನೆ ಅವನು ಎಲ್ಲಿದ್ದ, ಅಲ್ಲಿರುವಂಥ ಸ್ಥಳದಲ್ಲಿರುವಂಥ CCTV ಇರ್ಬೋದು, ಅದನ್ನು ನೋಡಿಕೊಂಡು ಮ್ಯಾಚ್ ಮಾಡಿಕೊಂಡು ಬಂದಿದ್ದಾರೆ. ಆ ಟೈಮಲ್ಲಿ ಅವನು ಎದ್ದಿದ್ದ, ಮತ್ತು ಇವನು ಫೋನ್ ಮಾಡಿದ ತಕ್ಷಣ ಅವ್ನು ಮತ್ತಿನ್ಯಾರಿಗೆ ಫೋನ್ ಮಾಡ್ತಾನೆ, ಇದೆಲ್ಲವೂ ಕೂಡ ಇಂಟರ್ ಕನೆಕ್ಟ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಮಾಡ್ಕೊಂಡು. ಹಾಗಾದ್ರೆ ಕಿರಣ್, ಹಾಗಾದ್ರೆ ಈಗ ಎಲ್ಲರ ಮೊಬೈಲಲ್ಲಿರುವಂಥ ಎಲ್ಲ ವಿವರಗಳು ಕೂಡ ರಿಟ್ರೀವ್ ಆಗಿದೆ ಹಾಗಾದ್ರೆ ತಮ್ಮ ಪ್ರಕಾರ? ಖಂಡಿತ ಎಲ್ಲದೂ ಕೂಡ ಮಾಡಿದ್ದಾರೆ. ಕೆಲವೊಂದಷ್ಟು ಮ್ಯಾಕ್ಸಿಮಮ್ ಬೆಂಗಳೂರಲ್ಲೇ ಮಾಡ್ಕೊಂಡಿದ್ದಾರೆ. ಬೆಂಗಳೂರಲ್ಲಿರುವಂಥ ನಮ್ಮ ಸೈಬರ್ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರು ಮಾಡಿಕೊಟ್ಟಿದ್ದಾರೆ. ಕೆಲವೊಂದಷ್ಟು ಹೈ ಎಂಡ್ ಮೊಬೈಲ್ಗಳಲ್ಲಿ ಇರುವಂಥದ್ದನ್ನ ಕೆಲವೊಂದು ಮಾಡೋಕ್ಕೋಸ್ಕರ ಹೈದರಾಬಾದ್ನಿಂದಲೂ ಕೂಡ ಅಲ್ಲಿರುವಂಥ ಫೋರೆನ್ಸಿಕ್ ಅಂದರೆ ಇದಕ್ಕಿಂತ ಅಡ್ವಾನ್ಸ್ ಆಗಿರುತ್ತೆ, ಅಲ್ಲಿಗೆ ಕಳಿಸ್ಬಿಟ್ಟು ಅಲ್ಲಿಂದನೂ ಕೂಡ ಸರ್ಟಿಫೈಡ್ ಮಾಡ್ಕೊಂಡಿದ್ದಾರೆ. ಬರೀ ಇಲ್ಲಿ ರಿಟ್ರೀವ್ ಮಾಡಿದ್ರು, ಅಲ್ಲೂ ರಿಟ್ರೀವ್ ಮಾಡಿದ್ರು, ಅಫಿಷಿಯಲ್ ಆಗಬೇಕು. ನಾಳೆ ದಿನ ಅವರು ಬಂದು ಸಾಕ್ಷಿ ಹೇಳಬೇಕು. ಹಾಗಾಗಿ ಅದನ್ನು ಕೂಡ ಮಾಡಿಕೊಂಡು ಕಂಪ್ಲೀಟಾಗಿ ಯಾರ್ಯಾರು 17 ಜನ ಅಕ್ಯೂಸ್ಡ್ ಇದ್ದಾರೆ, 17 ಜನದ ಅಕ್ಯೂಸ್ಡ್ ಈಗಾಗಲೇ ಮೊಬೈಲನ್ನು ಇನ್ ಕೇಸ್ ಡಿಲೀಟ್ ಆಗಿದ್ರೆ ಎಲ್ಲವನ್ನೂ ಕೂಡ ರಿಟ್ರೀವ್ ಮಾಡ್ಕೊಂಡು ಅದು ಕಂಪ್ಲೀಟಾಗಿ ಡೀಟೇಲ್ಸನ್ನು ತೊಗೊಂಡಿದ್ದಾರೆ. ಮತ್ತು ಎಲ್ಲವನ್ನೂ ಕೂಡ ಆ ಟೈಮಲ್ಲಿ ಅವರು ಯೂಸ್ ಮಾಡಿದ ಟೈಮು, ಡೇಟು, ಜೊತೆಗೆ ಫೋಟೋಸ್ ಡಿಲೀಟ್ ಮಾಡಿದರೆ ಎಷ್ಟೊತ್ತಿಗೆ ಕ್ಲಿಕ್ ಮಾಡಿದ್ರು ಫೋಟೋಸು, ಅದನ್ನು ಕೂಡ ಮಾಡಿದರೆ ಯಾವ ಮೊಬೈಲಿಂದನೂ ಕೂಡ ತಗೊಂಡಿದ್ದಾರೆ ಅನ್ನೋ ಡೀಟೇಲ್ಸನ್ನು ಕೂಡ ಈಗ ಪೊಲೀಸರಿಗೆ ಸಿಕ್ಕಿದೆ. ಅದನ್ನು ಚಾರ್ಜ್ ಶೀಟಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.